ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರು ಹೊರ ವಲಯದಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರ ತಲೆದಂಡ ಆಗ್ತಾ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿ ಆರ್ಗನೈಸ್ ಮಾಡಿ ನೂರಾರು ಮಂದಿ ಸೇರಿ ರಾತ್ರಿ ಇಡೀ ಪಾರ್ಟಿ ಮಾಡಿದ್ರು ಕೂಡ ಸ್ಥಳೀಯ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಯಾಕೆ ಗೊತ್ತಾಗ್ಲಿಲ್ಲ? ಸಿಸಿಬಿ ಬಂದು ರೇಡ್ ಮಾಡೋವರೆಗೂ ಕೂಡ ಸ್ಥಳೀಯ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಮಾಹಿತಿಯೇ ಇರಲಿಲ್ವಾ? ಈ ಬಗ್ಗೆ ಅನುಮಾನಗಳು ಹುಟ್ಟಿತ್ತು, ಪ್ರಶ್ನೆಗಳು ಕಾಡ್ಲಿಕ್ಕೆ ಪ್ರಾರಂಭವಾಗಿತ್ತು. ಇದೀಗ ಸಿಬ್ಬಂದಿಯ ಅಮಾನತು ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಈ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ರೇವ್ ಪಾರ್ಟಿಯ ಆಳಾಗಲ. ರೇವ್ ಪಾರ್ಟಿ ಆಯೋಜನೆಯ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಲಭ್ಯವಾಗದಂತೆ ಬಹಳಷ್ಟು ಗೌಪ್ಯವಾಗಿ ಪಾರ್ಟಿಯನ್ನು ಅರೇಂಜ್ ಮಾಡುವ ಪ್ರಯತ್ನವನ್ನ ಮಾಡಲಾಗಿದೆ. ಪಾರ್ಟಿ ಮಾಡೋದ್ರ ಬಗ್ಗೆ ಪರ್ಮಿಷನ್ ಕೇಳಿದ್ನ ಆರೋಪಿ ವಾಸು ಅನ್ನೋದು ಈಗಿರೋ ಪ್ರಶ್ನೆ. ಬರ್ಡೇ ಪಾರ್ಟಿಗಾಗಿ ಅನುಮತಿ ಕೇಳೋಕೆ ಹೋಗಿದ್ನ, ಅನುಮತಿ ಪಡೆಯೋದಕ್ಕಾಗಿ ಠಾಣೆಗೆ ಹೋಗಿದ್ದ ವಾಸು ಅನ್ನೋ ಮಾಹಿತಿ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಯಾಕೆ ಕೊಟ್ಟಿಲ್ಲ ಸಿಸಿಬಿ ಅವರಿಗೆ? ಪಾರ್ಟಿ ಬಗ್ಗೆ ಹೆಬ್ಬಗೋಡಿ ಠಾಣೆಗೆ ಮಾಹಿತಿಯನ್ನ ನೀಡಿಲ್ಲ ಪೊಲೀಸರು. ಹೆಬ್ಬಗೋಡಿ ಅವರು ಹೋಗಿ ರೇಡ್ ಮಾಡೋ ಸಂದರ್ಭದಲ್ಲಿ ಈಗೊಂದು ಪಾರ್ಟಿಗೆ ಪರ್ಮಿಷನ್ ಅನ್ನು ತೆಗೆದುಕೊಳ್ಳೋಕೆ ನಮ್ಮ ಬಳಿ ಬಂದಿದ್ರು ವಾಸು ಅಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿಯ ಪೊಲೀಸರು ಮಾಹಿತಿಯನ್ನ ನೀಡಿಲ್ಲ. ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರಾ ಅನ್ನೋ ಪ್ರಶ್ನೆ ಕಾಡೋಕೆ ಪ್ರಾರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಪಾರ್ಟಿ ಆರ್ಗನೈಸ್ ಮಾಡ್ಲಿಕ್ಕೆ ಪೊಲೀಸರ ಹತ್ರ ಪರ್ಮಿಷನ್ಗೆ ಹೋಗಿದ್ರು ವಾಸು ಅನ್ನೋ ಮಾಹಿತಿ ನಿಜನಾ ಇದು? ಹಾಗಾದ್ರೆ ಪೊಲೀಸ್ ಠಾಣೆಯಲ್ಲಿ ಮೊದಲೇ ಇಂಥದ್ದೊಂದು ಪಾರ್ಟಿ ಬಗ್ಗೆ ಮಾಹಿತಿ ಇದ್ರೂ ಕೂಡ ಯಾಕೆ ಇದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ ಪೊಲೀಸ್ ಇಲಾಖೆ? ಸಾವಿರಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಖಂಡಿತ ಸ್ಮಿತಾ, ಈ ಒಂದು ಘಟನೆಗೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಬೆಳಗ್ಗೆಯಿಂದ ಏನು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಒಂದು ಧ್ವನಿ ಎತ್ತಿತ್ತು. ಈ ಒಂದು ವಿಜುವಲ್ಸ್, ಆ ಪಾರ್ಟಿಯ ವಿಜುವಲ್ಸ್ ಸಿಕ್ಕ ಬಳಿಕ ಒಂದಷ್ಟು ಪ್ರಶ್ನೆಗಳನ್ನು ರಿಪಬ್ಲಿಕ್ ಕನ್ನಡ ಎತ್ತಿತ್ತು. ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟದ ಪಾರ್ಟಿ, ಶನಿವಾರ ಸಂಜೆಯೇ ಪಾರ್ಟಿ ಆರಂಭ ಆಗಿರುತ್ತೆ. ಸಿಸಿಬಿ ಪೊಲೀಸರು ಭಾನುವಾರ ಬೆಳಗ್ಗೆ ರೇಡ್ ಮಾಡೋವರೆಗೂ ಸ್ಥಳೀಯ ಪೊಲೀಸರಿಗೆ ಯಾಕೆ ಈ ಬಗ್ಗೆ ಮಾಹಿತಿ ಇರಲಿಲ್ಲ ಒಂದು ಪ್ರಶ್ನೆ. ಆದರೆ ಜೊತೆಗೆ ಇಷ್ಟು ದೊಡ್ಡ ಪಾರ್ಟಿ, 100ಕ್ಕೂ ಎಷ್ಟು ಜನ ಭಾಗಿಯಾಗಿದ್ದಾರೆ, ಡ್ರಗ್ಸ್ ಇದೆ, ಅಲ್ಲಿ ಮ್ಯೂಸಿಕ್ ಇದೆ, ಜೊತೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ನೆರೆ ರಾಜ್ಯಗಳಿಂದ ಬರ್ತಾರೆ. ಇಂಥ ಒಂದು ಪಾರ್ಟಿ ಆಯೋಜನೆ ಆಗಬೇಕಂದ್ರೆ ಸಾಮಾನ್ಯವಾಗಿ 3-4 ದಿನಗಳ ಹಿಂದೆಯೇ ಒಂದು ಸಿದ್ಧತೆಯನ್ನು ಆರಂಭಿಸಿದ್ರೆ ಅಷ್ಟೇ ಪಾರ್ಟಿಯನ್ನು ಆಯೋಜನೆ ಮಾಡಲಿಕ್ಕಾಗುವಂಥದ್ದು. ಆದರೆ ಇಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಸಿಸಿಬಿ ಹೋಗಿ ರೇಡ್ ಮಾಡೋವರೆಗೂ ಪೊಲೀಸರಿಗೆ ಯಾಕೆ ಮಾಹಿತಿ ಇರಲಿಲ್ಲ ಅಂತೇಳಿತ್ತು. ಈಗ ಏನು ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಬಾಲ್ದಂಡಿಯವರು 3 ಸಿಬ್ಬಂದಿಯನ್ನು ಹೆಬ್ಬಗೋಡಿ ಪೊಲೀಸ್ ಠಾಣೆಯ SB ಸೇರಿದಂತೆ 3 ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ. ಜೊತೆಗೆ ಇನ್ಸ್ಪೆಕ್ಟರ್ ಮತ್ತು DYSPಗೆ, ಆ ವಿಭಾಗದ DYSP ಮತ್ತು ಠಾಣೆಯ ಇನ್ಸ್ಪೆಕ್ಟರ್ಗೆ ಯಾಕೆ ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿಲ್ಲ? ಇಷ್ಟು ದೊಡ್ಡ ಡ್ರಗ್ಸ್ ಪಾರ್ಟಿ ನಿಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತು ನಿಮ್ಮ ಉಪವಿಭಾಗದಲ್ಲಿ ಇಷ್ಟು ದೊಡ್ಡ ಪಾರ್ಟಿ ನಡೀತಾ ಇದ್ರು, ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ? ಇದಕ್ಕೆ ಕಾರಣವನ್ನು ಕೊಡಬೇಕು ಅಂತೇಳಿ ಇಬ್ಬರಿಗೂ ಒಂದು ರೂಲ್ ನಂಬರ್ 7 ಕೊಟ್ಟು ಕಾರಣವನ್ನು SP ಅವರು ಕೇಳಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಿದಂಥ ವಾಸು ಬರ್ತ್ಡೇ ಪಾರ್ಟಿಗೆ ಒಂದು ಪರ್ಮಿಷನ್ ಕೇಳೋಕ್ಕೆ ಪೊಲೀಸರ ಬಳಿ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಆದರೆ ಬರ್ತ್ಡೇ ಪಾರ್ಟಿ ಮಾತ್ರ ಆದರೆ ಇದಕ್ಕೆ ಪರ್ಮಿಷನ್ ಬೇಡ ಅಂತೇಳಿ ಪೊಲೀಸರು ಹೇಳಿದ್ದಾರೆ. ಜೊತೆಗೆ ಇಷ್ಟು ದೊಡ್ಡ ಮಟ್ಟದ ಪಾರ್ಟಿ ಆಯೋಜನೆ ಆಗ್ತಾ ಇದ್ರು ಸಹ ಪೊಲೀಸರ ಗಮನಕ್ಕೆ ಬರದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇದೇ ಕಾರಣಕ್ಕೆ 3 ಸಿಬ್ಬಂದಿಯನ್ನು ಸದ್ಯಕ್ಕೆ SP ಅವರು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದು ಇನ್ಸ್ಪೆಕ್ಟರ್ ಮತ್ತು DYSP ಗಮನಕ್ಕೆ ಇದ್ದಿದ್ದಾದರೆ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಸಸ್ಪೆಂಡ್ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ನ್ಯೂಸ್ ಪೇಪರ್ A4 ಶೀಟು.
ಬೆಂಗಳೂರು ಹೊರವಲಯದಲ್ಲಿ ಆದಂತಹ ರೇವ್ ಪಾರ್ಟಿ ವಿಚಾರವಾಗಿ ಬಿಜೆಪಿ ಒಂದು ಟ್ವೀಟ್ ಅನ್ನ ಮಾಡಿತ್ತು. ಆ ಟ್ವೀಟ್ನ ವಿಚಾರವಾಗಿ ಈಗ ಆಡಳಿತ ಹಾಗೂ ವಿಪಕ್ಷ ನಡುವೆ ಟಾಕ್ ವಾರ್ ಶುರುವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಗುಂಡು ತುಂಡು ಅಮಲಿನಲ್ಲಿ ಸೆಲೆಬ್ರಿಟಿಗಳು, ರೇವ್ ಪಾರ್ಟಿ ಜಲಕ್ ರಿಪಬ್ಲಿಕ್ನಲ್ಲಿ. ವೀಕೆಂಡ್ ಬಂತು ಅಂದ್ರೆ ನಶೆಯ ಗುಂಗಲ್ಲಿ ತೇಲಾಡೋದು, ಡ್ರಗ್ಸ್ ಗಾಂಜಾ ಡ್ರಿಂಕ್ಸ್ ಮಸ್ತ್ ಮಸ್ತ್ ಡ್ಯಾನ್ಸ್. ಆನೇಕಲ್ಲಲ್ಲಿ ರೇವ್ ಪಾರ್ಟಿ ಬೆನ್ನು ಬಿದ್ದಿರೋ ಪೊಲೀಸ್ ಪಡೆ ಕಿಕ್ಕೇರಿಸಿಕೊಂಡವರಿಗೆ ಶಾಕ್ ಕೊಡ್ತಿದ್ದಾರೆ. ಮೆಡಿಕಲ್ ಟೆಸ್ಟ್ನಲ್ಲಿ ನಟಿ ಹೇಮಾ ಸೇರಿ 80 ಮಂದಿಯ ಬ್ಲಡ್ ರಿಪೋರ್ಟ್ನಲ್ಲಿ ಡ್ರಗ್ಸ್ ಅಂಶ ಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ರೇವ್ ಪಾರ್ಟಿಯ ವೇಳೆ ಕಿರಿಕ್ ಮಾಡಿ ತಗಲಾಕೊಂಡಿದ್ದ ಹೇಮಾ ನಟಿ ಅನ್ನೋದೇ ಪೊಲೀಸರಿಗೆ ಗೊತ್ತಿರಲಿಲ್ವಂತೆ. ವಿಚಾರಣೆ ವೇಳೆ ತಾನೊಬ್ಬ ನಟಿ ಅಂದಾಗಲೇ ಪೊಲೀಸರಿಗೆ ಗೊತ್ತಾಗಿತ್ತಂತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯ ರಾಜಧಾನಿ ಉಡ್ತಾ ಬೆಂಗಳೂರು ಆಗ್ತಾ ಇದೆ ಅಂತ ಟ್ವೀಟ್ನಲ್ಲೇ ಬಿಜೆಪಿ ಗುಡುಗಿದೆ. ಸಿಲಿಕಾನ್ ಸಿಟಿ ಈಗ ಮಾದಕ ವಸ್ತುಗಳ ಅಡ್ಡೆ ಆಗಿದೆ. ಎಗ್ಗಿಲ್ಲದೆ ಡ್ರಗ್ಸ್ ಗಾಂಜಾ ರೇವ್ ಪಾರ್ಟಿ ನಡೀತಾ ಇದೆ. ಜಿಆರ್ ಫಾರ್ಮ್ ಹೌಸ್ನ ರೇವ್ ಪಾರ್ಟಿ ಬಗ್ಗೆ ಉಲ್ಲೇಖಿಸಿ ಸರ್ಕಾರದ ಕಾಲು ಎಳೆದಿದೆ. ರಾತ್ರಿ ಇಡೀ ರೇವ್ ಪಾರ್ಟಿಯಲ್ಲಿ ನಡೆದ ಹಂಗಾಮ ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ. ಇನ್ನು ಆನೇಕಲ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತೆ ಹೆಬ್ಗೋಡಿ ಠಾಣೆ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಹಿನ್ನೆಲೆ ಪೊಲೀಸ್ ಠಾಣೆಯ ಎಸ್ಪಿ ಗಿರೀಶ್, ಬೀಟ್ ಆಫೀಸರ್ ನಾರಾಯಣಸ್ವಾಮಿ ಅವರನ್ನ ಅಮಾನತು ಮಾಡಲಾಗಿದೆ.